ಗೋಪಿನಾಥ್ ಮತ್ತೆ ಸುಮಂಗಲ ಅವರ ಪುಟ್ಟ ಸಂಸಾರ. ಈ ಸಂಸಾರದಲ್ಲಿ ಮಗ ರಘು ಹಾಗೆ ಸೊಸೆ ಪವಿತ್ರ 4 ಜನ ಮಾತ್ರನೇ ಇರೋದು. ಸೊಸೆ ಪವಿತ್ರ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದ್ದಾಳೆ. ಆದ್ರೆ ಅವಳಿಗೆ ಮೂಗಿನ ತುದಿಗೆ ಕೋಪ. ಯಾವಾಗ ನೋಡಿದ್ರು ಸಿಡಿ ಸಿಡಿ ಅಂತ ಇರೋದೆ ಅವಳ ಕೆಲಸ ಆಗಿರುತ್ತೆ. ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಗಂಡನ ಹತ್ರ ಕೋಪ ಮಾಡ್ಕೊಳ್ಳೋದು, ಅತ್ತೆ ಮಾವನ ಹತ್ರ ಕೋಪ ಮಾಡ್ಕೊಳ್ಳೋದು, ಇದು ಅವಳ ದಿನದ ರೋಟೀನ್ ಆಗಿರುತ್ತೆ. ಪವಿತ್ರ ದಿನಪೂರ್ತಿ ಸಿಡಿ ಸಿಡಿ ಅನ್ನೋದ್ರಿಂದ ಈ 3 ಜನಿಗಂತೂ ಮನೇಲಿ ಸ್ವಲ್ಪನೂ ನೆಮ್ಮದಿನೇ ಇರೋದಿಲ್ಲ. ಅಯ್ಯಯ್ಯೋ, ಇದೇನಮ್ಮ ಪವಿತ್ರ, ಯಾಕಮ್ಮ ಇಷ್ಟ್ ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಳ್ತಿದ್ಯಾ? ಏನು ಚಿಕ್ಕ ವಿಷಯನ? ಅಲ್ಲ ಅತ್ತೆ, ಯಾವ ಚಿಕ್ಕ ವಿಷಯ? ಅಲ್ಲ, ನೀವ್ ಯಾವ್ದು ಚಿಕ್ಕ ವಿಷಯ ಅಂತ ಹೇಳ್ತಾ ಇರೋದು? ನಾನು ತವ್ರ ಮನೆಗೆ ಹೋಗ್ಬೇಕು, ಅಮ್ಮನ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿದಿರಿ. ಅದು ಅಲ್ದೇನೆ ನಿಮ್ ಮಗ ಹೇಳಿದಾರೆ ನಾನು ಸಂಜೆ ಬೇಗ ಬಂದ್ಬಿಡ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ ಅಂತ. ಆದ್ರೆ ಇವರು ಸಂಜೆ ಬರೋದಿರ್ಲಿ, ಮಾರನೇ ದಿನ ಇವತ್ ಬೆಳಗ್ಗೆ ಬರ್ತಾ ಇದಾರೆ. ನಿನ್ನೆ ಸಂಜೆ ನಾನ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ದು, ಆದ್ರೆ ಇವ್ರು ನೋಡಿದ್ರೆ ಇವತ್ ಬೆಳಗ್ಗೆ ಮನೆಗೆ ಬರ್ತಾ ಇದಾರೆ. ಹೀಗ್ ಮಾಡಿದ್ರೆ ಯಾರಿಗ್ ಕೋಪ ಬರಲ್ಲ? ನಾನು ನನ್ ತವ್ರ ಮನೆಗೂ ಹೋಗೋ ಹಾಗಿಲ್ವಾ? ನಿಮ್ಗೆ ನನ್ನನ್ನ ನನ್ ತವ್ರ ಮನೆಗೆ ಕಳ್ಸೋದಕ್ಕೂ ಇಷ್ಟ ಇಲ್ವಾ? ಪವಿತ್ರ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಹೇಳ್ತಿದ್ದೀನಲ್ವಾ, ಎಕ್ಸ್ಟ್ರಾ ಡ್ಯೂಟಿ ಇತ್ತು, ಅದು ಅಲ್ಲದೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇತ್ತು. ಹಾಗಾಗಿ ಬಾಸ್ ಕೂಡ ಇವತ್ತು ನೈಟು ಇಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಮನೆಗೆ ಹೋಗಿ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಸಡನ್ ಆಗಿ ದಿಢೀರಂತ ಏನೋ ನಿನ್ನ ನೆಪ ಕೊಟ್ಬಿಟ್ಟು ಮನೆಗೆ ಬರೋದಕ್ಕಾಗತ್ತಾ? ನೀನೇ ಯೋಚನೆ ಮಾಡು. ಹೌದಮ್ಮ ಪವಿತ್ರ, ನಿನ್ ಗಂಡ ಹೇಳ್ತಿರೋದು ಸರಿಯಾಗೇ ಇದೆ. ಆಫೀಸಲ್ಲಿ ಬಾಸ್ ಹೀಗೆ ಹೇಳಿದಾಗ ಸಡನ್ ಆಗಿ ದಿಢೀರಂತ ಅಲ್ಲಿಂದ ಹೊರಟು ಬರೋದಕ್ಕಾಗತ್ತಾ ಹೇಳು? ನೀನು ಓದು ಬರ್ತಿರೋಳೆ, ನಿನಗೂ ಇದೆಲ್ಲ ಅರ್ಥ ಆಗುತ್ತಲ್ವಾ? ನೀನು ಮೊದಲೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ ಅಲ್ವಾ? ಅಯ್ಯೋ ಸಾಕು, ಸುಮ್ಮನೆ ಇರಿ ಅತ್ತೆ. ನಿಮ್ಮ ಮಗನ ಪರ ವಹಿಸ್ಕೊಂಡು ನೀವು ಮಾತಾಡೋದಕ್ಕೆ ಬರಬೇಡಿ. ನಾನು ಒಂದು ಟೈಮಲ್ಲಿ ದುಡಿತಾ ಇದ್ದೆ, ಆದ್ರೆ ನಿಮ್ಮ ಮಗನ ಹಾಗೆ ಯಾವಾಗ ನೋಡಿದ್ರು ಆಫೀಸಲ್ಲೇ ಇರ್ತಾ ಇರ್ಲಿಲ್ಲ. ನಮ್ಮ ಮನೆಗೆ, ಮನೆಯವ್ರಿಗೆ ಎಲ್ರಿಗೂ ಟೈಮ್ ಕೊಡ್ತಾ ಇದ್ದೆ. ಆದ್ರೆ ನಿಮ್ಮ ಮಗನಿಗೆ 1 ನಿಮಿಷನೂ ಮನೆಗೋಸ್ಕರ ಟೈಮ್ ಕೊಡೋದಕ್ಕೆ ಟೈಮೇ ಇಲ್ಲ. ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಮನ್ಸೇ ಇಲ್ಲ. 24 ಗಂಟೆ ಆಫೀಸು, ಫ್ರೆಂಡ್ಸು ಹೀಗೇನೆ ಸುತ್ತಾ ಇರ್ತಾರೆ. ನಾನೇನ್ ನೋಡ್ದೆ ಇರೋ ಆಫೀಸಾ? ಇವರಿಗೆ ಮದ್ವೆ, ಮಕ್ಕಳು, ಅಪ್ಪ ಅಮ್ಮ, ಅತ್ತೆ ಮಾವ ಇದೆಲ್ಲ ಯೋಚನೆ ಇದ್ದಿದ್ರೆ ಅವರು ಹೀಗೆ 24 ಗಂಟೆನೂ ಆಫೀಸಲ್ಲೇ ಮುಳುಗಿರ್ತಾ ಇರ್ಲಿಲ್ಲ. ನೀವು ನೋಡಿದ್ರೆ ಅವ್ರನ್ನ ಪರ ವಹಿಸ್ಕೊಂಡು ಬಂದಿದ್ದೀರಾ. ಛೇ! ಅಯ್ಯೋ, ಅದ ಹಾಗಲ್ಲಮ್ಮ ಪವಿತ್ರ. ಅಯ್ಯೋ ಸಾಕು, ಸುಮ್ಮನೆ ಇರಿ ಅತ್ತೆ. ಯಾವಾಗ ನೋಡಿದ್ರು ನಿಮ್ ಮಗ ಮಾಡೋದನ್ನೇ ಮಾಡ್ತಾರೆ. ನೀವು ಮಾತ್ರ ಅವ್ರ ಪರ ವಹಿಸ್ಕೊಂಡು ನನ್ನ ಹತ್ರ ವಾದಕ್ಕೆ ನಿಂತು ಬಿಡ್ತೀರಾ. ಮಗ್ನೆ, ಹೋಗ್ಲಿ ಬಿಡೋ. ಏನೋ ತಿಳಿದೇನೆ ಹಾಗೆಲ್ಲ ಮಾತಾಡಿದಾಳೆ ಕೋಪದಲ್ಲಿ. ನೀನೇನು ಮನ್ಸಿಗೆ ತಗೋಬೇಡ. ಅಯ್ಯೋ, ಇರ್ಲಿ ಬಿಡಮ್ಮ, ನನಗೇನಿದೆಲ್ಲ ಹೊಸ್ತಲ್ಲ ಅಲ್ವಾ? ಅತ್ತೆ, ನಿಮ್ ಮಗ ಬರೋದು ಎಷ್ಟೊತ್ತಾಗುತ್ತೋ ಏನೋ, ಅದಕ್ಕೆ ನೀವಿಬ್ರು ಬಂದು ಮೊದಲು ಊಟ ಮಾಡಿ, ಆಮೇಲೆ ಅವ್ರು ಬಂದ್ಮೇಲೆ ನೋಡೋಣ. ನೀವು ಊಟ ಬಿಟ್ಟೆಲ್ಲ ಕೂರೋದೆಲ್ಲ ಬೇಡ, ಬನ್ನಿ. ಪವಿತ್ರ, ಇನ್ನೇನಮ್ಮ, ಟೈಮ್ ಆಯ್ತು, ನಿನ್ ಗಂಡ ಬಂದೇ ಬಿಡ್ತಾನೆ. ಎಲ್ರೂ ಒಟ್ಟಿಗೆ ಊಟ ಮಾಡೋಣ ಬಿಡು. ಅರೆ ನೋಡು, ಬಂದೇ ಬಿಟ್ಟ. ರೀ, ಅದೇ ನಾನು ಒಂದಿಷ್ಟು ಲೀಸ್ಟ್ ಕಳ್ಸಿದ್ನಲ್ಲ, ಅತ್ತೆ ಮಾವಂದು BP ಟ್ಯಾಬ್ಲೆಟ್ ಬೇರೆ ಖಾಲಿ ಆಗಿದೆ, ಹಾಗೆ ಅವ್ರದ್ದೊಂದು ಸಿರಪ್ಪು ಖಾಲಿ ಆಗಿತ್ತು. ಅದು ಅಲ್ದೇನೆ ಮನೆಗೆ ಬೇಕಾಗಿರೋ ದಿನಸಿ ಏನೇನಿದೆಯೋ ರೇಷನ್ನು ಎಲ್ಲನೂ ಖಾಲಿ ಆಗಿತ್ತು. ಮೊಬೈಲಲ್ಲಿ ಲೀಸ್ಟ್ ಕಳ್ಸಿದೆ, ನೀವೆಲ್ಲನೂ ತಗೊಂಡ್ಬಂದಿದ್ದೀರಾ ತಾನೆ? ಅಯ್ಯೋ, ಓ ಪವಿತ್ರ, ನಾನು ಮೊಬೈಲ್ ಚಾರ್ಜಿಗೆ ಹಾಕೋದನ್ನೇ ಮರ್ತ್ಬಿಟ್ಟಿದ್ದೆ. ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನೀನು ಏನೇನು ಲೀಸ್ಟ್ ಕಳಿಸಿದ್ಯಾ ಅಂತ ನಾನು ನೋಡೋದಕ್ಕೂ ಆಗಿಲ್ಲ. ಅದು ಅಲ್ಲದೆ ಪರವಾಗಲೇ ಆಫೀಸಿಂದ ಲೇಟ್ ಆಗಿತ್ತು, ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯೋ ಆನ್ ಇದೆಯೋ, ಏನಾದರೂ ಮೆಸೇಜಸ್ಸು ಕಾಲ್ಸು ಬಂದಿದೆಯೋ ಅಂತಲೂ ಚೆಕ್ ಮಾಡಲಿಲ್ಲ ಕಣೆ. ಅಂದ್ಕೊಂಡೆ ಹೀಗೆ ಏನಾದ್ರೂ ಒಂದ್ ಮಾಡ್ಕೊಂಡು ಬಂದಿರ್ತೀರಾ ಅಂತ. ಹೋಗಿ ಹೋಗಿ ನಾನು ನಿಮಗೆ ಜವಾಬ್ದಾರಿ ವಹಿಸ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಯಾವಾಗ್ಲೂ ನಿಮ್ ಹಣೆ ಬರ ಇಷ್ಟೇನೆ. ಏನೇ ಒಂದ್ ಹೇಳಿದ್ರು ಕರೆಕ್ಟಾಗಿ ಮಾಡೋದಕ್ಕಂತೂ ಮೊದಲೇ ಬರಲ್ಲ. ಹೀಗಿರುವಾಗ ಇದೆಲ್ಲಾನು ಗೊತ್ತಿದ್ದು ನಾನು ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಛೇ, ಅದ್ ಏನು ಅಂತ ಜವಾಬ್ದಾರಿ ತಗೊಂಡಿದ್ರು. ಮನೆ ಮಗ ಆಗಿ ಸ್ವಲ್ಪನೂ ನಿಮಗೆ ಜವಾಬ್ದಾರಿನೇ ಇಲ್ಲ. ಆಫೀಸಿಗೆ ಹೋಗೋದು, ಆಫೀಸಿಂದ ಬರೋದು, ಇಷ್ಟು ಬಿಟ್ಟು ನೀವು ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ. ಅದ್ ಏನು ಅಂತ ಇದಿರೋ. ಅರೆ ಪವಿತ್ರ, ಇರ್ಲಿ ಬಿಡಮ್ಮ, ಈಗಾಗಲೇ ತುಂಬಾ ಹೊತ್ತಾಗಿದೆ ಅಲ್ವಾ? ಅವ್ನು ಹೋಗಿ ಅಂಗಡಿನಲ್ಲಿ ತರೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗಿರ್ತಿತ್ತು. ಅದು ಅಲ್ದೇನೆ ಏನೋ ಮೊಬೈಲ್ ಚಾರ್ಜ್ ಹೋಗಿತ್ತು ಅಂತ ಹೇಳ್ತಿದ್ದಾನಲ್ವಾ? ಹೋಗ್ಲಿ ಬಿಡಮ್ಮ, ನಾಳೆ ಬೆಳಿಗ್ಗೆ ನಿಮ್ಮ ಮಾವನೇ ಹೋಗಿ ಅದನ್ನೆಲ್ಲ ತಗೊಂಡ್ಬರ್ತಾರೆ. ಅಯ್ಯೋ ಅತ್ತೆ, ನೀವು ಸುಮ್ಮನೆ ಇರಿ, ನಿಮ್ಗೇನು ಅರ್ಥ ಆಗಲ್ಲ. ಇವ್ರಿಗೆ
ಯಾವ ಕೆಲಸ ಹೇಳಿದ್ರು ಒಂದನ್ನು ಜವಾಬ್ದಾರಿಯಿಂದ ಮಾಡಲ್ಲ. ಎಲ್ಲದಕ್ಕೂ ಮಾವನೇ ಹೋಗ್ಬೇಕು. ಇವ್ರ ಮನೆ ಮಗ ಅಂತ ಯಾಕಿರೋದು? ಇಷ್ಟು ಕತ್ತೆ ವಯಸ್ಸಾಗಿದೆ ಆದ್ರೂ ಯಾವ ಜವಾಬ್ದಾರಿನೂ ತಗೊಂಡಿಲ್ಲ ಅಂದ್ರೆ ಇನ್ನೇನಕ್ಕೆ? ಏನ್ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಸರಿ ಸರಿ, ಈಗಾಗ್ಲೇ ಟೈಮ್ ಆಗಿದೆ. ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ ಬಂದು ಊಟ ಮಾಡಿ ಅಂತ. ನೀವು ನಿಮ್ ಮಗ ಏನೋ ತಂದು ಬಿಡ್ತಾರೆ ಅಂತ ನಿಮ್ ಮಗನಿಗೆ ಕಾಯ್ತಾ ಕೂತ್ಕೊಂಡ್ರಿ. ಮೊದ್ಲು ಬಂದು ಊಟ ಮಾಡಿ, ಊಟ ಬಡಿಸ್ತೀನಿ. ಅರೆ ಮಗ್ನೆ, ನೀನೆಲ್ಲಿ ಹೊರಟ್ಯೋ? ಟೈಮ್ ಆಗಿದೆ, ಬಾರೋ ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಇಲ್ಲಮ್ಮ, ನನಗೆ ಯಾಕೋ ಹಸಿವಿಲ್ಲ. ನೀವಿಬ್ರು ಹೋಗಿ ಊಟ ಮಾಡಿ, ನಾನು ಫ್ರೆಶ್ ಆಗಿಬಿಟ್ಟು ಹೋಗಿ ಮಲ್ಕೋತೀನಿ. ಛೇ ರೀ, ನಮ್ಮ ಪವಿ ಎಷ್ಟು ಒಳ್ಳೆಯವಳು. ಅವಳು ಕೆಲವೊಂದ್ಸರಿ ನಮ್ಮನ್ನ ಎಷ್ಟು ಜೋಪಾನ ಮಾಡ್ತಾಳೆ. ಆದ್ರೆ ಈ ನನ್ನ ಮಗನ ಹತ್ರ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಾಳೆ. ಯಾವಾಗ ನೋಡಿದ್ರು ಸಿಡಿ 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 ಅಂತಿರ್ತಾಳೆ. ಹೀಗಂದ್ರೆ ಹೇಗ್ರಿ? ಪಾಪ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾನೆ, ಎಷ್ಟು ಸುಸ್ತಾಗಿರುತ್ತೆ. ಇವಳು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದ್ ಬಿಟ್ಟು ಹೀಗೆ ಸಿಡಿ ಸಿಡಿ ಅಂದ್ರೆ ನನ್ನ ಮಗನಿಗೂ ನೆಮ್ಮದಿ ಇರುತ್ತಾ? ಹೋಗ್ಲಿ, ಅವಳಿಗಾದ್ರೂ ನೆಮ್ಮದಿ ಸಿಗುತ್ತಾ ಹೇಳಿ? ಯಾಕೋ ಸರಿ ಬರ್ತಾ ಇಲ್ಲ ಕಣ್ರಿ. ಇದನ್ನೆಲ್ಲ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೌದು ಸುಮಂಗಲ, ನನಗೂ ಯಾಕೋ ಇದು ಯಾವುದು ಸರಿ ಕಾಣ್ತಾ ಇಲ್ಲ ಕಣೆ. ದಿನಾ ಬೆಳಗಾದ್ರೆ ಮನೇಲಿ ಜಗಳ, ಅದು ಅಲ್ದೇನೆ ಪ್ರತಿ ಸಾರಿನೂ ನಮ್ಮ ಪವಿ ಸಿಡಿ 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 ಅಂತ ಓಡಾಡ್ಕೊಂಡಿದ್ರೆ ಮನೇಲಿ ನೆಮ್ಮದಿ ಹೇಗಿರುತ್ತೆ ಹೇಳೋ? ಏನಾದರೂ ಒಂದು ಮಾಡಬೇಕು ಕಣೆ. ನಾವೇ ಹೇಗಾದರೂ ಮಾಡಿ ಅವಳಿಗೆ ಅರ್ಥ ಮಾಡಿಸ್ಬೇಕು. ಮುಂದೆ ಇದೇ ಕಂಟಿನ್ಯೂ ಆದರೆ ಯಾರಿಗೊತ್ತು, ಮಗ ಸೊಸೆ ಇಬ್ರು ದೂರ ದೂರ ಆದರೂ ಆಗ್ಬೋದು. ಇವಾಗಿನ ಪ್ರಪಂಚದಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಕ್ಕಳೆಲ್ಲರೂ ದೂರ ದೂರ ಆಗಿ ಗಂಡ ಹೆಂಡತಿ ಸಂಬಂಧನೇ ಬೇರೆ ಬೇರೆ ಮಾಡಿಬಿಡ್ತಾರೆ. ಹೀಗಿರುವಾಗ ನಮ್ಮ ಮಕ್ಕಳು ಜೀವನ ಜೋಪಾನವಾಗಿರಬೇಕು ಅಂದರೆ ನಾವೇ ಜವಾಬ್ದಾರಿ ತಗೋಬೇಕು ಕಣೆ. ಇಲ್ಲ ಅಂದರೆ ಹೀಗೆ ಬಿಟ್ಟರೆ ಇದು ಒಂದಕ್ಕೆ ಎರಡಾಗ್ಬಿಡುತ್ತೆ ಅಷ್ಟೇ. ದಿನಗಳು ಕಳೆದ ಹಾಗೂನು ಸೊಸೆ ಮಗನ ಹತ್ರ ಸಿಡಿ ಸಿಡಿ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದ ಮಗ ಸೊಸೆ ಜೀವನ ಹಾಳಾಗುತ್ತೆ, ಸಂಸಾರ ಹಾಳಾಗುತ್ತೆ ಅಂತ ಗೋಪಿನಾಥ್ ಮತ್ತೆ ಸುಮಂಗಳ ತುಂಬಾನೇ ಯೋಚನೆ ಮಾಡ್ತಾರೆ. ಹೇಗಾದ್ರೂ ಮಾಡಿ ಇದೆಲ್ಲಾನು ತಾವೇ ಸರಿ ಮಾಡಬೇಕು ಅನ್ನೋ ನಿರ್ಧಾರ ಕೂಡ ತಗೋತಾರೆ. ರೀ, ನಾನು ನೋಡ್ತಾನೆ ಇದ್ದೀನಿ, ಇವಾಗ ನಿಮ್ಗೆ ಯಾಕೋ ತುಂಬಾ ಅತಿ ಆಗ್ತಾ ಇದೆ. ಅಯ್ಯೋ, ನಾನೇನೇ ಮಾಡಿದೆ? ಏನ್ ಮಾಡಿದ್ರ? ಇತ್ತೀತ್ಲಾಗಂತೂ ಮನೇಲಿ ಒಂದು ಕೆಲಸನೂ ಮಾಡಲ್ಲ. ಯಾವಾಗ ನೋಡಿದ್ರು ಆ ಟಿವಿ ಮುಂದೆ ಕೂತಿರ್ತೀರಾ. 24 ಗಂಟೆ ಟಿವಿ ಮುಂದೆನೆ ಕೂತಿದ್ರೆ ಮನೆ ಎಲ್ಲ ಕೆಲಸನೂ ಯಾರು ಮಾಡ್ಕೋತಾರೆ? ಒಳಗಿಂದೇನೋ ಪಾಪ ಪವಿ ಮಾಡ್ಕೋತಾಳೆ ಸರಿ, ಹಾಗಂತ ಹೊರಗಡೆ ಕೆಲಸ ಎಲ್ಲಾನು ನಾನು ಒಬ್ಳೆ ಮಾಡೋದಕ್ಕಾಗತ್ತಾ? ನೀವ್ ಏನ್ ಮಾಡ್ತೀರಾ? ಇಲ್ಲಿ ಟಿವಿ ನೋಡೋದು, ಅದು ಬಿಟ್ರೆ ಅದೊಂದಿಷ್ಟು ಮುದುಕರು ಗುಂಪಿದೆ, ಅದ್ರ ಜೊತೆ ಹೋಗಿ ಮಾತಾಡೋದು, ಅಕ್ಕಪಕ್ಕ ಬರೋರಿಗೆ ಹೋಗೋರಿಗೆಲ್ಲ ಏನಾದ್ರೂ ಒಂದ್ ಹೇಳಿ ಚುಡಾಯಿಸೋದು, ಇಷ್ಟ ತಾನೇ ನಿಮಗೆ ಗೊತ್ತಿರೋದು? ನೋಡ್ರಿ, ಹೀಗೆ ನೀವು ಇದೇ ತರ ಪ್ರತಿದಿನ ಮಾಡಿದ್ರೆ ನಾನಂತೂ ಈ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇನೆ. ನನಗೂ ನೋಡಿ ನೋಡಿ ಸಾಕಾಗಿದೆ. ಇವಾಗಂತೂ ನೀವು ಏನು ಮಾಡೋದೇ ಇಲ್ಲ. ಪ್ರತಿದಿನ ತಾನೇ ಮನೇಲಿ ಎಲ್ಲ ಕಡೆನೂ ಸಿಡಿ ಸಿಡಿ ಅಂತ ಇದ್ದೋಳು ಪವಿತ್ರ ಇವತ್ತು ಅತ್ತೆ ಮಾವನ ಮೇಲೆ ಜೋರಾಗಿ ಕೂಗಾಡೋದೆಲ್ಲ ಕೇಳಿಸ್ಕೊಂಡು ಒಂದ್ಸರಿ ಸ್ತಬ್ಧವಾಗಿ ಅಲ್ಲೇ ನಿಂತು ಬಿಡ್ತಾಳೆ. ಅರೆ, ಇದೇನ್ ಮಾವ? ಅಲ್ಲ, ಅತ್ತೆ ಅತ್ತೆ ಯಾಕೆ ಇವಾಗ ನಿಮ್ಮಲ್ಲಿ ತುಂಬಾನೇ ರೇಗಾಡ್ತಾ ಇದ್ದಾರೆ? ಅಯ್ಯೋ, ಅದೇನಂತ ಹೇಳಮ್ಮ, ನನಗಂತೂ ಇವಾಗ ಬದುಕಿನ ಮೇಲೆ ಆಸೆನೆ ಹೊರಟೋಗಿದೆ. ಅಯ್ಯೋ, ಇದೇನ್ ಮಾವ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ಬಿಡ್ತು ಅನ್ನಿ, ಹೀಗೆಲ್ಲ ಮಾತಾಡಬಾರ್ದು ಮಾವ ನೀವು. ಹೌದಮ್ಮ, ಇತ್ತಿತ್ಲಾಗ ಯಾಕೋ ನಿಮ್ಮತ್ತೆ ನಾನು ಏನೇ ಮಾಡಿದ್ರೂ ಕೋಪ ಮಾಡ್ಕೊಳ್ತಿದ್ದಾಳೆ. ನಾನೊಂದು ವಸ್ತುನ ಎತ್ತಿ ಬೇರೆ ಕಡೆ ಇಟ್ರೂ ಅದರಲ್ಲೂ ತಪ್ಪು ಹುಡುಕ್ತಿದ್ದಾಳೆ. ಅದು ಯಾಕಲ್ಲಿಟ್ರಿ, ನಾನು ಇಲ್ಲಿಟ್ಟಿದ್ದೆ, ಹಾಗೆ ಹೀಗೆ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲೋ ಸುತ್ತಾಡ್ಕೊಂಡು ಬಂದ್ರೂ ಮನೇಲಿ ಏನೂ ಕೆಲಸ ಇರಲಿಲ್ವಾ, ಅಲ್ಲಿ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದೀರಾ ಅಂತ ಜಗಳ ಆಡ್ತಾಳೆ. ಅಯ್ಯೋ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ತುಂಬ ದಿನಗಳಿಂದ ನನಗೆ ನೆಮ್ಮದಿನೇ ಇಲ್ದಿದ್ದಂಗೆ ಆಗಿದೆ. ಅದಕ್ಕೆ ಈ ಜೀವ ಇರೋದಕ್ಕಿಂತ ಬೇಗ ಶಿವನ ಪಾದ ಸೇರಿಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿದ್ಯಮ್ಮ. ಅದನ್ನೇ ಯೋಚನೆ ಮಾಡಿ ಮಾಡಿ ನನಗಂತೂ ತಲೆ ಎಲ್ಲ ಚಿಟ್ಟು ಹಿಡಿದು ಹೋಗಿದೆ. ನಾನು ನಾನು ಇಂಥವಳನ್ನ ಮದುವೆ ಆದ್ನ, ಇಷ್ಟು ವರ್ಷ ಸಂಸಾರ ಮಾಡಿದ್ನ ಅಂತ ಇವಾಗಲೇ ನನಗೆ ಚಿಂತೆ ಕಾಡ್ತಾ ಇದೆ. ಅಲ್ಲಮ್ಮ, ಇಷ್ಟು ವರ್ಷದಲ್ಲಿ ನಿಮ್ಮತ್ತೆ ಯಾವತ್ತೂ ಹೀಗೆಲ್ಲ ನಡ್ಕೊಂಡೋಳೆ ಅಲ್ಲ. ಆದರೆ ಇವಾಗ ಹೀಗೆಲ್ಲ ನಡ್ಕೊಳ್ತಿರೋದು ನನ್ನ ವಯಸ್ಸಾಗಿರೋ ಮನಸ್ಸಿಗೆ ತುಂಬಾ ನೋವು ಕೊಡ್ತಿದ್ಯಮ್ಮ. ಅಯ್ಯೋ ಮಾವ, ನೋಡಿ,
ನೀವು ಹೀಗೆಲ್ಲ ಮಾತಾಡಬಾರ್ದು. ಯಾವತ್ತೂ ಹೀಗೆಲ್ಲ ಮಾತಾಡಬೇಡಿ. ಅತ್ತೆ ಹತ್ರ ನಾನು ಮಾತಾಡ್ತೀನಿ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ನಾನು ಕೇಳಿ ಎಲ್ಲನೂ ಸರಿ ಮಾಡ್ತೀನಿ. ಅತ್ತೆ, ನಿಂತ್ಕೊಳ್ಳಿ ಅತ್ತೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅರೆ, ಏನಮ್ಮ ಪವಿ, ಏನು ವಿಷಯ? ಮಾತಾಡು. ಅತ್ತೆ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೋ ಇವಾಗ ನೀವು ಮಾವನ ಹತ್ರ ತುಂಬ ಅಂದರೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ ಅತ್ತೆ. ನೀವು ಹಾಗೆ ರೂಡಾಗಿ ನಡ್ಕೊಳ್ಳೋದ್ರಿಂದ ಪಾಪ ಮಾವನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದು ಅಲ್ಲದೆ ಅವರು ಜೀವನನೇ ಬೇಡ ಅನ್ನೋ ಲೆವೆಲಿಗೆ ಮಾತಾಡ್ತಾ ಇದ್ರು. ಯಾಕತ್ತೆ, ಯಾಕೆ ಹೀಗೆಲ್ಲ ಮಾಡ್ತಿದ್ರಾ? ಇಷ್ಟು ದಿನ ಅವ್ರ ಜೊತೆ ಚೆನ್ನಾಗಿದ್ದವರು ಇದ್ದಕ್ಕಿದ್ದಾಗೆ ಇವಾಗ ಯಾಕೆ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದ್ರಾ? ಓಹೋ, ಇದೇನಮ್ಮ ಪವಿ? ಅಲ್ಲ, ನೀನು ಇಂಥ ವಿಷಯದಲ್ಲಿ ನನ್ನ ಹತ್ರ ಕೇಳೋದಕ್ಕೆ ಬಂದಿದ್ಯಾ? ದಿನ ಬೆಳಗಾದ್ರೆ ನಿನ್ ಗಂಡನ ಹತ್ರ ಜಗಳ ಆಡೋ ನೀನು ಇವತ್ತು ನನ್ನ ಗಂಡಂಗೆ ಸಮಾಧಾನ ಮಾಡಿ ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ಯಾ? ಅಲ್ಲ, ಅದು ಅತ್ತೆ, ಇನ್ನೇನಮ್ಮ ಪವಿ, ನಿನ್ ಮಾವಂಗೆ ಒಂದು 2 ದಿನದಿಂದ ನಾನು ಬೇಜಾರು ಮಾಡಿದ್ದಕ್ಕೆ ಅವರಿಗೆ ಇರೋದಕ್ಕೆ ಆಗ್ತಾ ಇಲ್ಲ. ಅದು ಅಲ್ಲದೆ ಅವರು ಸಂಕಟ ಪಡೋದನ್ನ ನೋಡಿ ನೀನು ನನ್ನ ಹತ್ರ ಬಂದು ಮಾತಾಡ್ತಾ ಇದೆಯಾ. ಆದರೆ ನಿನ್ನ ಗಂಡಂಗೆ ಮದುವೆ ಆಗಿ ಇಷ್ಟು ದಿನ ಆಯಿತು, ಯಾವಾಗಲೂ ಸಿಡಿ ಅಂತಾನೆ ಇರ್ತೀಯ. ಆದರೂ ಪಾಪ ನನ್ನ ಮಗ ಒಂದೇ ಒಂದು ಮಾತು ನಿನಗೆ ನೋವಾಗೋ ಹಾಗೆ ನಡ್ಕೋತಾನ ಹೇಳು? ನೀನೇ ಯೋಚನೆ ಮಾಡಮ್ಮ. ನೀನು ದಿನ ಬೆಳಗಾದ್ರೆ ಸಂಜೆವರೆಗೂ ಸಿಡಿ ಅಂತ ಕೋಪ ಮಾಡಿಕೊಂಡು ಜಗಳ ಆಡ್ಕೊಂಡು ಓಡಾಡ್ತಾ ಇರ್ತೀಯ. ಹಾಗೇನೆ ಅವನು ಒಂದು 2 ದಿನ ಹಂಗೆ ಮಾಡಿಬಿಟ್ರೆ ಅವಾಗ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು? ನೋಡಮ್ಮ, ಗಂಡ ಹೆಂಡತಿ ಅಂದಮೇಲೆ ಪ್ರತಿಯೊಂದನ್ನು ಅನುಸರಿಸ್ಕೊಂಡು ಸಂಸಾರ ಸಾಗಿಸ್ಕೊಂಡು ಹೋಗಬೇಕು. ಅದು ಬಿಟ್ಟು ಯಾವಾಗಲೂ ಸಿಡಿ ಜಗಳ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ದೂರ ಇರೋದು ಹೀಗೆ ಮಾಡಿಬಿಟ್ರೆ ಇಬ್ರು ಗಂಡ ಹೆಂಡತಿ ಮಧ್ಯೆ ಸಂಬಂಧ ಚೆನ್ನಾಗಿರತ್ತಾ ಹೇಳು? ನಿನ್ನ ಗಂಡ ಆಫೀಸಿಗೆ ಹೋಗಿರ್ತಾನೆ. ಆಫೀಸಿಂದ ಬಂದುವಾಗ ಅವರಿಗೆ ಸ್ವಲ್ಪ ಸುಸ್ತಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ನೀವು ಚೆನ್ನಾಗಿ ಮಾತಾಡಿಸಿ ಕುಡಿಯೋದಕ್ಕೆ ನೀರು ಬೆಲ್ಲ ಊಟ ತಿಂಡಿ ಅಂತ ಉಪಚಾರ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಅಲ್ವಾ? ಅದು ಬಿಟ್ಟು ಆಫೀಸಿಂದ ಬರೋದ್ರೊಳಗೇನೆ ಏನಾದರೂ ಒಂದು ವಿಷಯ ತೆಗೆದು ಜಗಳ ಆಡಿದ್ರೆ ಪಾಪ ದುಡ್ದು ಬಂದಿರೋ ಗಂಡಸಿಗೆ ಎಷ್ಟು ನೆಮ್ಮದಿ ಹಾಳಾಗುತ್ತೆ ಹೇಳೋ? ಯಾಕಾದರೂ ಮನೆಗೆ ಬರ್ತೀನೋ, ಯಾಕಾದರೂ ಮದುವೆ ಆದ್ನೋ, ಯಾಕಾದರೂ ಇವಳ ಜೊತೆ ಇದ್ದೀನೋ ಅಂತ ಹಲವಾರು ಯೋಚನೆಗಳು ಬರಲ್ವಾ? ಇವಾಗಿನ ಗಂಡು ಮಕ್ಕಳಂತೂ ಮನೇಲಿ ಸ್ವಲ್ಪ ನೆಮ್ಮದಿ ಹಾಳಾದ್ರೆ ಸಾಕು, ಬೇರೆ ಎಲ್ಲೋ ನೆಮ್ಮದಿ ಹುಡ್ಕೊಂಡು ಹೋಗ್ತಾರೆ. ಹಾಗಿರುವಾಗ ಮನೇಲಿರೋ ಹೆಂಡತಿ ಆಗಿರೋಳು ಗಂಡನ ಎಷ್ಟು ಜೋಪಾನವಾಗಿ ನೋಡ್ಕೋಬೇಕಲ್ವಾ? ಅದನ್ನ ಬಿಟ್ಟು ನೀನು ದಿನಾಲೂ ರಗಳೆ ಮಾಡೋದು, ಜಗಳ ಆಡೋದು, ಕೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ನಿನಗೆ ಒಂದು 4 ದಿನ ನಿನ್ನ ಮಾವ ಸಪ್ಪಗಿರೋದು, ತಾವು ಸಾಯ್ತೀವಿ ಅಂತೆಲ್ಲ ಮಾತಾಡಿದ್ದು ನೋಡೋದಕ್ಕಾಗ್ತಿಲ್ಲ. ಹೀಗಿರುವಾಗ ಮದುವೆ ಆಗಿ ತಾರೀಕಿನಿಂದನೋ ನಾನು ನಿನ್ನ ಮಾವ ನಿಮ್ಮಿಬ್ರು ಜಗಳ ಎಲ್ಲಾನು ನೋಡ್ಕೊಂಡು ಬಂದಿದ್ದೀವಿ. ಹೆತ್ತ ಕರಳಿಗೆ ನಮಗೆ ಇನ್ನೆಷ್ಟು ಸಂಕಟ ಆಗ್ಬೇಡ ಹೇಳು? ನಿಜ, ನನಗೆ ಇವಾಗೆಲ್ಲ ಅರ್ಥ ಆಗ್ತಿದೆ ಅತ್ತೆ. ಸಾರಿ ಅತ್ತೆ, ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ನನಗಿವಾಗ ಎಲ್ಲಾನು ಅರ್ಥ ಆಯ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ರೀ, ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ. ನನ್ನಿಂದ ನಿಮ್ಮ ಮನ್ಸಿಗೆ ತುಂಬ ನೋವಾಗ್ಬಿಡ್ತು. ಇನ್ಯಾವತ್ತೂ ನಾನು ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ಳಲ್ಲ. ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬಿಡ್ರಿ. ಅರೆ, ಹೋಗ್ಲಿ ಬಿಡು ಪವಿ, ಇಷ್ಟೆಲ್ಲ ಬೇಜಾರು ಮಾಡ್ಕೋತಾರ? ಅಂತೂ ನಿನಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ನೋಡು, ಹೀಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ನನಗೆ ನೋಡೋದಕ್ಕೆ ಆಗಲ್ಲ. ನೀನು ಯಾವಾಗಲೂ ನಗ್ತಾ ಇದ್ರೇನೆ ಚಂದ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೂ ನನ್ನ ಮಗ ಸೊಸೆಗೆ ಹೇಗೋ ಬುದ್ಧಿ ಮಾತು ಹೇಳಿ ಸರಿ ಮಾಡ್ಕೊಂಡ್ಬಿಟ್ಟ. ನಾನು ಹೇಗೆ ನನ್ನ ಸಂಸಾರನ ಸರಿ ಮಾಡ್ಕೊಂಡೋ ಹಾಗೆ ನೀವುಗಳು ಕೂಡ ಮನೇಲಿರೋ ಹಿರಿಯರಾಗಿರೋ ನೀವು ನಿಮ್ಮ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಸಂಸಾರನ ಸರಿ ಮಾಡ್ಕೋಬೇಕು. ಅದು ಬಿಟ್ಟು ಉರಿಯೋ ಬೆಂಕಿಗೆ ಇನ್ನೂ ತುಪ್ಪ ಸುರಿಬಾರ್ದು. ಆವಾಗ ಮಗ ಸೊಸೆ ದೂರ ಆಗೋದಂತೂ ಖಂಡಿತ. ಸರಿ, ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೀಲೇಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಶೇರ್ ಮಾಡೋದು ಮರಿಬೇಡಿ. ಸರಿ, ಹಾಗಾದ್ರೆ ನಾವೇನು ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.